ಇಷ್ಟು ದೊಡ್ಡ ನಮ್ಮ ಒಂದು ಬೇಡಿಕೆಯನ್ನು 40% ಇರುವಷ್ಟು ಜಾಗದಲ್ಲಿ ನಮಗೆ ಟಿಕೆಟ್ ಕೊಟ್ಟರೆ ನಮಗೆ ಸುಲಭವಾಗಿ ಗೆಲ್ಬೋದು. ಅಂತಹ ಜಾಗದಲ್ಲಿ ನಮಗೆ ಕೊಡಲಿಲ್ಲ ಅನ್ನೋಂಥ ಕಾರಣಕ್ಕೆ ಅದು ತುಂಬ ದೊಡ್ಡ ಪ್ರತಿಭಟನೆ ಆಯಿತು, ಪ್ರತಿರೋಧ ಆಯಿತು. ಅಲ್ಲಿ ಕಾಂಗ್ರೆಸ್ನ ವಿರುದ್ಧ ಜನ ಮತ ಚಲಾಯಿಸಿದ್ರು. ದೊಡ್ಡ ಮೊತ್ತದ ಒಂದು ಮತವನ್ನು ಕಾಂಗ್ರೆಸ್ನ ವಿರುದ್ಧ, ಅದು SDP ಪರವಾಗಿ. ಅವರಿಗೊಂದು ಪರ್ಯಾಯ ರಾಜಕಾರಣ ಬೇಕಿತ್ತು, ಪರ್ಯಾಯ ಒಳ್ಳೆ ಅಭ್ಯರ್ಥಿ ಬೇಕಿತ್ತು. ಆ ಕಾರಣಕ್ಕೆ ಅಲ್ಲಿ SDP ಕೂಡ ನಾವು ಸ್ಪರ್ಧೆ ಮಾಡಿದ್ವಿ. ನಮಗೆ ಅಭೂತಪೂರ್ವವಾದಂಥ ಒಂದು ಬೆಂಬಲ ಸಿಕ್ಕಿದೆ. ಈಗ ಈ ಪ್ರಹಸನ ಏನು ನಡೀತಾ ಇದೆ, ಬಹುಶಃ ನನಗನ್ಸೋದದ್ದು ಇವರಿಗೆಲ್ಲೋ ಒಂದು ರೀತಿ ಸೋಲಿನ ಒಂದು ಭೀತಿ ಆವರಿಸಿದೆ, ಹತಾಶೆ ಉಂಟು ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಬಹಳ ನಾಜೂಕಾಗಿ ಇದನ್ನು ಒಡೆದಾಡುವ ನೀತಿಯನ್ನು ಮಾಡ್ತದೆ. ಮುಸ್ಲಿಂ ಲೀಡರ್ಶಿಪ್ಪನ್ನು ಒಡೆದಾಳ್ತಾ ಇದೆ, ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದೆ. ಕೆಲವು ಲೀಡರ್ಶಿಪ್ನ ವಿರುದ್ಧ ಇನ್ನೊಂದು ಕೆಲವು ಲೀಡರ್ಶಿಪ್ಪನ್ನು ಎತ್ತಿ ಕಟ್ಟಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಚುನಾವಣೆ ನಂತರ ಏನೇ ಆಗಿದ್ರೂ ಕೂಡ ಪತ್ರಿಕಾಗೋಷ್ಠಿ ಮಾಡಬೇಕಾದವರು ಮಾಡಬೇಕಾದ್ರೂ ಒಂದು ಪಕ್ಷದ ಅಧ್ಯಕ್ಷರು ಮಾಡಬೇಕು, ಅಥವಾ ಅವರ ಯಾರು ಸ್ಪೋಕ್ಸ್ ಪರ್ಸನ್ಸ್ ಮಾಡಬೇಕು, ವಕ್ತಾರರು ಮಾಡಬೇಕು. ಅಲ್ಲಿ ಮಾಡಿದ್ದು ಯಾರು? ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಗಂಭೀರ ಆರೋಪ ಮುಸ್ಲಿಂ ಲೀಡರ್ಸ್ ಬಗ್ಗೆನೇ ಮಾಡಿದರು. ಆ ಕಾರಣಕ್ಕೆ ಇವತ್ತು MLC ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು. ನಸೀರ್ ಅಹಮದ್ ಸಾಬ್, ಕಾಂಗ್ರೆಸ್ನ ಹಿರಿಯ ಮುಖಂಡ ನಸೀರ್ ಅಹಮದ್ ಸಾಬ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಂದ ವಜಾಗೊಳಿಸಿದರು. ಇದು ಗಂಭೀರವಾದಂಥ ಒಂದು ರಾಜಕೀಯ ಸ್ಥಿತ್ಯಂತರಕ್ಕೆ ಕಾರಣ ಆಗ್ತದೆ. ಈ ಹಿಂದೆ ನಡೆದಂಥ ಘಟನಾವಳಿಗಳಲ್ಲಿ ಇವರು ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ? ಕೇವಲ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಸಲ್ಮಾನರು ಮಾತ್ರ ಸಿಗೋದಾ ನಿಮಗೆ? ಮುಸ್ಲಿಂ ಲೀಡರ್ಸ್ ಮಾತ್ರ ಸಿಗೋದಾ? ಇದು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಮಾಡ್ತಾ ಇರೋಂಥದ್ದು. ಕಾಂಗ್ರೆಸ್ ಮುಸ್ಲಿಮರನ್ನು ಒಡೆದಾಳ್ತಾ ಇದೆ, ಮುಸ್ಲಿಂ ನಾಯಕತ್ವವನ್ನು ವಿಭಜಿಸ್ತಾ ಇದೆ. ಈ ಎಚ್ಚರಿಕೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಮತ್ತು ನಾಯಕರಿಗೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಇರಬೇಕು. ಇದರಿಂದ ನೀವೇನು ತಪ್ಪಿಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಳ್ಬೇಡಿ ಕಾಂಗ್ರೆಸ್ ಪಕ್ಷದವರು. ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ, ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ. ನೋಡ್ತಾ ಇರಿ 2028ರಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತೇಳಿ ಕಾದು ನೋಡಿ. ಕರ್ನಾಟಕದ ಜನತೆ ನಿಮಗೆ ತಕ್ಕ ಪಾಠ ಕಲಿಸ್ಲಿಕ್ಕಿದ್ದಾರೆ.